ಬನ್ನಿರಿ, ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡುವ ಬದನೆಕಾಯಿ ಎಣ್ಗಾಯಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಈ ಥರ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಬಿಡಿ. ಎಷ್ಟಿದೆ ಅಷ್ಟು ನೋಡ್ಕೊತಾಗ ಬನ್ನಿ ಫ್ರೆಂಡ್ಸ್. ಬದನೆಕಾಯಿ ಪೂರ ಹಾಳಾಗ್ಬಿಟ್ಟಿತ್ತು, ನಮ್ದು ಇಷ್ಟೇ ಸಿಕ್ತು ನನಗೆ ಮೂರೇ, ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ರಸ ಹಾಕುವ. ಇಲ್ಲಿ ನೋಡಿ, ಮೇನ್ ಬೇಕಾಗಿರೋದು ಇದು ಶೇಂಗಾ ಚಟ್ನಿ, ಸ್ವಲ್ಪ ಮಸಾಲೆ ಪೌಡ್ರು, ಮೆಣಸಿನ ಪುಡಿ, ಹಾಗೆ ಗುರಳ್ ಚಟ್ನಿ ಇಲ್ಲಾಂದರೆ ಅಡ್ಡಿಲ್ಲ. ಇದನ್ನಷ್ಟು ಹಾಕಿ ಮಾಡಿ, ಸ್ವಲ್ಪ ಬೆಲ್ಲ, ಸ್ವಲ್ಪನೇ ಉಪ್ಪು. ಬನ್ನಿ ಫಟಾಫಟ್ ಅಂತ ಮಾಡಿಬಿಡೋಣ ಆಯಿತಾ ಫ್ರೆಂಡ್ಸ್. ಈ ಉಪ್ಪಿಗೆ ಬೆಲ್ಲಕ್ಕೇ ಹಾಕಿಬಿಡಿ ಫ್ರೆಂಡ್ಸ್, ನುರಿಯೋಕ್ಕಾಗುತ್ತಲ್ವ ಫ್ರೆಂಡ್ಸ್. ಇಲ್ಲಿ ಅರಿಶಿನ ಕೂಡ ಇಟ್ಟಿದ್ದೀನಿ, ನಂಗೆ ಇಲ್ಲಿ ಇಡೋದು ಮರ್ತೋಯ್ತು. ಬೆಲ್ಲ ನೋಡಿ ನಿಮ್ಮ ಆಪ್ಷನ್, ಬೇಕಾದ್ರೆ ಹಾಕಿ, ಇಲ್ಲಾಂದರೆ ಬೇಡ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದು ಬೆಲ್ಲ ಹಾಕಿ ಫ್ರೆಂಡ್ಸ್. ಹುಳಿ ಖಾರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಆಯಿತಾ. ಹುಣಸೆಹಣ್ಣು ನೀರಲ್ಲೇ ಹಾಕಿ ಮಿಕ್ಸ್ ಮಾಡಿ ಕಲಿಸ್ಬಿಡಿ ಚೆನ್ನಾಗಿ. ನೋಡಿ ಈ ಥರ ಕಲಿಸ್ಬಿಡಿ. ಈಗ ಇದರಲ್ಲಿ ತುಂಬಿಬಿಡುವ ಫ್ರೆಂಡ್ಸ್ ಅದನ್ನ ಮಸಾಲೆನ, ಆಯಿತಾ ಫ್ರೆಂಡ್ಸ್. ನೋಡಿ ಈ ಥರ ತುಂಬಿಟ್ಕೊಳ್ಳಿ. ಇನ್ನೊಂದು ಏನು ಗೊತ್ತಿದೆ ಫ್ರೆಂಡ್ಸ್, ಜಾಂಬಳಿ ಕಲರ್ ಬದನೆಕಾಯಿ ಇರುತ್ತಲ್ವ, ಅದು ತಗೊಬನ್ನಿ, ಅದು ತುಂಬ ರುಚಿಯಾಗುತ್ತೆ ಆಯಿತಾ. ನೋಡಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ, ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು, ನಿಮ್ಗೆ ಇಷ್ಟ ಇರೋದು ಕಡಿಮೆನೇ ಹಾಕಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೂರು ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ಜಾಸ್ತಿ ಮಸಾಲೆ ಬೇಕಂದರೆ ಈರುಳ್ಳಿ ಸ್ವಲ್ಪ 2-3 ಈರುಳ್ಳಿನ ಕಟ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಕೆಂಪ ಬಣ್ಣ ಬಂದಿದೆ. ಮಸಾಲ ಉಳಿತಲ್ಲ ಫ್ರೆಂಡ್ಸ್, ಅದನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಹಾಕ್ಕೊಂಬಿಡಿ ಅನ್ಸಲಿ. ಮತ್ತು ಎಕ್ಸ್ಟ್ರಾ ನಾನು ಯಾವ ಮಸಾಲೆ ಇದಕ್ಕೆ ಹಾಕ್ತಾಯಿಲ್ಲ, ನಾನು ತುಂಬಕ್ಕೆ ಏನು ಮಸಾಲೆ ಇರ್ತಿಲ್ಲ ಅದು ಮಾತ್ರ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗ್ತದೆ, ಟ್ರೈ ಮಾಡಿ. ಬದನೆ ಕೂಡ ಸ್ವಲ್ಪ ನಿಧಾನವಾಗಿ ತಿರುಗಾಡಿಸಿ, ಸ್ವಲ್ಪ ನೀರು ನೋಡಿ. ಸೂಪರ್ ಆದಂಥ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಬೆಂದಿದೆ. ಹೀಗೆ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಿಗುವ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬದನೆಕಾಯಿ ಬಟಾಟೊ ಹಾಕಿ ಮತ್ತೊಂದು ಪಲ್ಯ ಮಾಡ್ತೀನಿ ಫ್ರೆಂಡ್ಸ್. ಅದು ತುಂಬಾ ರುಚಿಯಾಗುತ್ತೆ, ಅದಕ್ಕೆ ಬೇರೆ ಮಸಾಲ ಹಾಕಿ ಮಾಡೋದು, ಅದನ್ನು ಕೂಡ ಮಾಡಿ ಹಾಕ್ತೀನಿ ನೋಡಿ. ತುಂಬಾ ರುಚಿಯಾಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಸಿಗುವ ಮುಂದಿನ ವಿಡಿಯೋಲ್ಲಿ.